ವೆಲ್ಕಮ್ ಬ್ಯಾಕ್. ಕಾವೇರಿ ಪ್ರಾಧಿಕಾರದ ಎದುರು ಸರ್ಕಾರ ಸರಿಯಾಗಿ ವಾದ ಮಂಡಿಸಿಲ್ಲ ಅಂತ ಮಾಜಿ ಸಚಿವ ಮಾಜಿ ಸಂಸದ ಪುಟ್ಟರಾಜು ಹೇಳಿದ್ರಲ್ಲ. ಇದರ ವಿರುದ್ಧ ಈಗ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಅವನು ಯಾರ್ರಿ ಪುಟ್ಟರಾಜು? ಸರಿಯಾಗಿ ಮಾತನಾಡೋದಕ್ಕೆ ಹೇಳಿ ಅವನಿಗೆ. ನನ್ನ ಮೊದಲ ಆದ್ಯತೆ ಕಾವೇರಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕಾವೇರಿ ಸಮಸ್ಯೆ ಬಗೆಹರಿಸೋದು ಕುಮಾರಸ್ವಾಮಿ ಜವಾಬ್ದಾರಿ ಎಂದಿದ್ದಾರೆ. ಇದಕ್ಕೆಲ್ಲ ಮಂಡ್ಯದಲ್ಲಿ ಕೌಂಟರ್ ಕೊಟ್ಟಿರ್ತಕ್ಕಂಥ ಕುಮಾರಸ್ವಾಮಿ, ನಾನು ಮಂತ್ರಿಯಾಗಿ ಇನ್ನೂ 1 ತಿಂಗಳು ಆಗಿಲ್ಲ, 120-130 ವರ್ಷದ ಸಮಸ್ಯೆಯನ್ನು ಬಗೆಹರಿಸ್ಬಿಡಿ ಅಂತ ಸಲಹೆ ಕೊಡ್ತಿದ್ದಾರೆ. ನನಗೆ ಸಲಹೆ ಕೊಡೋದಾದರೆ ನಿಮಗೆ ಅಧಿಕಾರ ಕೊಟ್ಟಿರೋದು ಯಾಕೆ? ವರ್ಗಾವಣೆ ದಂಧೆಯಲ್ಲಿ ದುಡ್ಡು ಮಾಡೋದಕ್ಕ ಅಂತ ಕಿಡಿಕಾರಿದ್ದಾರೆ. ಈ ಮಧ್ಯೆ ವಿಧಾನಸೌಧದಲ್ಲಿ ಸರ್ವಪಕ್ಷ ಸಭೆ ಬಳಿಕ ಮಾತನಾಡಿದ GT ದೇವೇಗೌಡ, ಮೊನ್ನೆ HDK ಜನಸ್ಪಂದನ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಹೋಗಿರಲಿಲ್ಲ, ಈಗ ಅವರ ಅವಶ್ಯಕತೆ ಏನಿದೆ ಇವರಿಗೆ, ಹೀಗಾಗಿ ಕುಮಾರಸ್ವಾಮಿ ಸಭೆಯನ್ನು ಬಹಿಷ್ಕರಿಸಿದ್ದಾರೆ ಅಂತ ಹೇಳಿದರು. ಯಾರ್ರಿ ಪುಟ್ಟರಾಜು ಏನ್ ಮಾತಾಡ್ತಾನ್ರಿ? ಏನೇನೋ ಮಾತಾಡಿದ್ರೆ ಏನು ನಾನು ಅವ್ರ ಹತ್ರ ಕಲ್ತ್ಕೋಬೇಕಾ? ಸ್ಪೆಸಿಫಿಕ್ ಆಗಿ ಚುನಾವಣೆ ಟೈಮ್ನಲ್ಲಿ ನಾನು ಪ್ರಥಮ ಆದ್ಯತೆ ಕಾವೇರಿ ಇಶ್ಯೂ ಸಾರ್ಟ್ ಔಟ್ ಮಾಡೋದಕ್ಕೆ ಅಂತ ಹೇಳಿದ್ರು. ಈಗ ಬಂದಿದೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ CWRCಗೆ CWMAಗೆ ಕೇಂದ್ರದ ನೀರಾವರಿ ಸಚಿವರು ಪ್ರಧಾನಮಂತ್ರಿಯವರು ಇವರು ಎಲ್ಲ ಕೂತ್ಕೊಂಡು ಏನಾದ್ರೂ ಕರ್ನಾಟಕದ ಬಗ್ಗೆ ಸಾನುಭೂತಿಯಿಂದ ಪರಿಗಣಿಸೋದಕ್ಕೆ ಪ್ರಯತ್ನ ಮಾಡಲಿ ಅಂತ ಹೇಳಿದ್ರು. ಇನ್ನು 1 ತಿಂಗಳಾಗಲಿಲ್ಲ, 125-130 ವರ್ಷದ ಸಮಸ್ಯೆನ ಕುಮಾರಸ್ವಾಮಿ ಅವರೇ 24 ಗಂಟೆ ಸಭೆ ಬಗೆಹರಿಸು ಅಂತ ಹೇಳಿ ಪಾಪ ನಮ್ಗೆ ಸಲಹೆ ಕೊಟ್ಟಿದ್ದಾರೆ. ನಿಮ್ಮನ್ನ ಅಧಿಕಾರಕ್ಕೆ ಯಾಕೆ ಕೊಡಿಸೋರು? ಈಗ ಏನು ವರ್ಗಾವಣೆಯಲ್ಲಿ ದುಡ್ಡು ದಂಧೆ ಮಾಡಿ ವಸೂಲಿ ಮಾಡುವಂತ ಸರ್ಕಾರ ಕೊಟ್ಟಿರೋದು. ಮೊನ್ನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಂಡ್ಯಕ್ಕೆ ಹೋದಾಗ ಅವ್ರ ಜನಸ್ಪಂದನ ಕಾರ್ಯಕ್ರಮಗಳಿಗೆ ಅಧಿಕಾರಿಗಳು ಹೋಗದೇ ಇರೋದ್ರಿಂದ ಅಲ್ಲಿನ ಉಸ್ತುವಾರಿ ಸಚಿವರು ಅವರಿಗೆ ಕೇಂದ್ರದ ಮಂತ್ರಿಗಳಿಗೆ ಅಧಿಕಾರ ಇಲ್ಲ ಅಂತಕ್ಕಂಥದ್ದನ್ನ ಏನು ಹೇಳಿದ್ದಾರೆ. ಕೇಂದ್ರದ ಮಂತ್ರಿಗೆ ಅಧಿಕಾರನೇ ಇಲ್ಲ ಅಂತ ಹೇಳ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಮ್ಮ ಅವಶ್ಯಕತೆ ಏನಿದೆ ಅಂತಕ್ಕಂಥದ್ದನ್ನು ಕೂಡ ಅವ್ರಿಗೆ ಮನಸ್ಸಿಗೆ ನೋವಾಗಿದೆ. ಓಕೆ, ಇನ್ನು ಮಳೆ ಸುದ್ದಿಗಳನ್ನ ನೋಡೋಣ. ಉತ್ತರ ಕನ್ನಡದಲ್ಲಿ ವರುಣಾರ್ಭಟಕ್ಕೆ ಜನರು ನಲುಗು ಹೋಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 3 ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಕಾರವಾರ ತಾಲೂಕಿನ ಚಂಡಿಯ ಗ್ರಾಮದಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ರಸ್ತೆ ಎಲ್ಲ ಜಲಾವೃತ. ನಿರೀಕ್ಷೆಗೂ ಮೀರಿ ನೀರು ಬಂದಿದ್ದರಿಂದ ಸಂಕಷ್ಟದಲ್ಲಿದ್ದ 5 ಮನೆಯಲ್ಲಿನ ಜನರನ್ನ ಗ್ರಾಮಸ್ಥರು ಬೋಟ್ ಮೂಲಕ ರಕ್ಷಿಸಿದ್ದಾರೆ. ಇನ್ನು ಇಡೂರು ಗ್ರಾಮದಲ್ಲಿ 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ನೀರು ನುಗ್ಗಿದೆ. 100 ಹೆಕ್ಟೇರ್ ಕೃಷಿ ಭೂಮಿ ನೀರಲ್ಲಿ ಮುಳುಗಿ ಹೋಗಿದೆ. ಜಿಲ್ಲಾಡಳಿತದ ರೆಸ್ಕ್ಯೂ ಟೀಮ್ ಬಾರದ ಹಿನ್ನೆಲೆಯಲ್ಲಿ ಮಕ್ಕಳು ಮಹಿಳೆಯರನ್ನ ಬೋಟ್ ಮೂಲಕ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಕದಂಬ ನೌಕಾನೆಲೆಯ ಪಕ್ಕದಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಮನೆ ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಕುಮಟಾ ತಾಲೂಕಿನ ಗೋಕರ್ಣದ ತಾರಮಕ್ಕಿ ಸರ್ಕಾರಿ ಶಾಲೆ ಬಳಿ ಗುಡ್ಡ ಕುಸಿತವಾಗಿದೆ. ರಸ್ತೆಯಲ್ಲಿ ಮಣ್ಣು ಕುಸಿದ ಪರಿಣಾಮ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಸ್ಥಳೀಯ ಆಡಳಿತದಿಂದ ಮಣ್ಣು ತೆರವು ಕಾರ್ಯ ಕೂಡ ನಡೆದಿದೆ. ಅಂಕೋಲಾ ತಾಲೂಕಿನ ಗುಳಿಹಳ್ಳ ತುಂಬಿ ಹೊಸದೇವನ ಫಾಲ್ಸ್ಗೆ ಜೀವಕಳೆ ಬಂದಿದ್ದು ಪ್ರವಾಸಿಗರನ್ನು ಸೆಳೀತಾ ಇದೆ. ಈ ಮಧ್ಯೆ ರಾಜ್ಯದಲ್ಲಿ ಮತ್ತೆ 7 ದಿನ ಮಳೆ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಇದೆಲ್ಲ ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಸುದ್ದಿ. ಆದರೆ ಇನ್ನು ಪಶ್ಚಿಮ ಘಟ್ಟದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಸೊ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜಿಲ್ಲೆಯ ಎಲ್ಲ ಜೀವನದಿಗಳು ತುಂಬ ಹರಿತಾ ಇದೆ. ಬಂಟ್ವಾಳದ ಪಾಣೆಮಂಗಳೂರು ಬಳಿ ನೇತ್ರಾವತಿ ನದಿ ತುಂಬಿ ಹರಿತಾ ಇದ್ದು ಸದ್ಯ ನದಿಯ ನೀರಿನ ಮಟ್ಟ 6.1 ಮೀಟರ್ ಏರಿಕೆಯಾಗಿದೆ. ಇದು ಈ ವರ್ಷದ ಗರಿಷ್ಠ ಪ್ರಮಾಣ. ನೀರಿನ ಮಟ್ಟ 7.5 ಮೀಟರ್ ಏರಿದ್ರೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತೆ. ನೇತ್ರಾವತಿ ನದಿಯ ಅಪಾಯದ ಮಟ್ಟ 8 ಮೀಟರ್ ಆಗಿದ್ದು ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚಿಸಿದೆ. ಕಡಬ ತಾಲೂಕಿನ ಬಲ್ಯ ಗ್ರಾಮದ ಶಾಲೆಯ ಹೆಂಚುಗಳೆಲ್ಲ ಹಾರೋಗಿದೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಭಾರೀ ಗಾಳಿ ಮಳೆಗೆ ಮಡಿಕೇರಿ ನಗರದ FMC ಕಾಲೇಜು ಹಿಂಭಾಗದಲ್ಲಿ ಹಲವು ವಿದ್ಯುತ್ ಕಂಬಗಳೆಲ್ಲ ನೆಲಕ್ಕೆ ಬಿದ್ದೋಗಿದೆ. ಮಡಿಕೇರಿ ಗಾಳಿಬೀಡು ನಡುವಿನ ರಸ್ತೆ ಸಂಪರ್ಕ ಕಟ್ಟಾಗಿದೆ. ಇನ್ನು ಶಿವಮೊಗ್ಗದ ಆಗುಂಬೆ ಘಾಟಿಯ 5ನೇ ತಿರುವಿನಲ್ಲಿ ಲಘು ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗಿದೆ. ಹೀಗಾಗಿ ಭಾರೀ ವಾಹನಗಳ ಸಂಚಾರವನ್ನು ಜಿಲ್ಲಾಡಳಿತ ನಿಷೇಧ ಮಾಡಿದೆ. ಸಾಗರದ ಸಿಗಂದೂರು ರಸ್ತೆಯಲ್ಲಿ ಚಲಿಸ್ತಾ ಇದ್ದ ಕಾರಿನ ಮೇಲೆ ಮರ ಬಿದ್ದಿದ್ದು ಕಾರ್ನಲ್ಲಿದ್ದವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಓಕೆ, ಒಂದು ಕಡೆ ಮುಂಗಾರು ಮಳೆ, ಮತ್ತೊಂದು ಕಡೆ ಹಸಿರಿನ ಸಿರಿ, ಜೊತೆಗೆ ವೀಕೆಂಡ್. ಕೇಳಬೇಕಾ ನಮ್ಮ ಜನರನ್ನ? ಏನು ಪ್ರವಾಸಿಗರು ವಿಪರೀತವಾಗಿ ಎಲ್ಲ ಪ್ರವಾಸಿ ತಾಣಗಳಿಗೂ ಕೂಡ ಲಗ್ಗೆ ಇಡ್ತಾ ಇದ್ದಾರೆ. ಅದರಲ್ಲೂ ನಂದಿಗಿರಿಧಾಮಕ್ಕೆ ಪ್ರವಾಸಿಗರ ದಂಡೆ ಹರಿದು ಬಂದಿತ್ತು. ಬೆಳ್ಳಂಬೆಳಗ್ಗೆ ಇವತ್ತು ಕಾರು ಬೈಕ್ಗಳಲ್ಲಿ ಬಂದ ಪ್ರವಾಸಿಗರು ನಂದಿ ಹಿಲ್ಸ್ ಚೆಕ್ ಪೋಸ್ಟ್ ಬಳಿಯಿಂದಲೇ ಭಾರಿ ಟ್ರಾಫಿಕ್ ಜಾಮ್ ಆಗೋಗಿತ್ತು. ಇನ್ನು ಚಿಕ್ಕಮಗಳೂರು ತಾಲೂಕಿನ ಮುಳ್ಳಯ್ಯನಗಿರಿ ರಸ್ತೆಯಲ್ಲಿ ಪೊಲೀಸರ ಖಡಕ್ ಎಚ್ಚರಿಕೆ ನಡುವೆನೂ ಸ್ಥಳೀಯರ ಪುಂಡಾಟ ನಿಂತಿಲ್ಲ. ಸ್ಥಳೀಯ ಬಾಡಿಗೆ ಜೀಪ್ ಚಾಲಕರು ಕುಡಿದು ವಾಹನ ಚಲಾಯಿಸಿ ಅಪಘಾತ ನಡೆಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಬಂದ ಪ್ರವಾಸಿಗರ ಕಾರಿಗೆ ಡಿಕ್ಕಿಯಾಗಿದೆ. ಇದನ್ನು ಕೇಳಿದ್ರೆ ನಾವು ಲೋಕಲ್ಲು, ನೀವೇನೂ ಮಾಡೋಕ್ಕಾಗಲ್ಲ ಅಂತ ಆವಾಜ್ ಹಾಕಿದಾರಂತೆ. ಮತ್ತೊಂದು ಕಡೆ ಚಾರ್ಮಡಿ ಘಾಟಿನಲ್ಲಿ ಕುಡಿದ ಮತ್ತಿನಲ್ಲಿ ಬೆಂಗಳೂರು ಮೂಲದ ಯುವಕರು ಕಿರಿಕ್ ಮಾಡ್ಕೊಂಡಿದ್ದಾರೆ.
ನಿಂತಿದ್ದ I-20 ಕಾರು ಡಿಕ್ಕಿ ಹೊಡೆದು ಪ್ರಶ್ನೆ ಮಾಡಿದವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಪೊಲೀಸರು ಹಿಡಿದುಕೊಂಡ ವ್ಯಕ್ತಿ ಮೇಲೇ ಹಲ್ಲೆ ನಡೆಸಿದ್ದಾರೆ. ಹಾರಾಡಿ ಕೂಗಾಡಿ ಹಲ್ಲೆ ಮಾಡಿ ಕೊನೆಗೆ ಯುವಕರಿಂದ ಕ್ಷಮೆ ಯಾಚಿಸಿದ್ದಾರೆ. ದುರಂತ ಅಂದರೆ ಜಗಳ ಬಿಡಿಸೋದಕ್ಕೆ ಹೋದ ಆಂಬ್ಯುಲೆನ್ಸ್ ಚಾಲಕ ಆರಿಫ್ ಅವ್ರಿಗೂ ಹಲ್ಲೆ ಮಾಡಿದರೆ ಬಲಗೈ ಮುರಿದೋಗಿದೆ ಅಂತ ಅವ್ರಿಗೆ. ವೆಲ್ಕಮ್ ಬ್ಯಾಕ್. ಯಾಕೋ ರಾಜ್ಯ ಸರ್ಕಾರಕ್ಕೆ ಹಗರಣಗಳ ಸರಮಾಲೆನೇ ಸುತ್ತಕೋತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ವಾಲ್ಮೀಕಿ ಹಗರಣ ಆಯಿತು, ವಕ್ಫ್ ಬೋರ್ಡ್ ಹಗರಣ ಆಯಿತು. ಇದರ ಬೆನ್ನಲ್ಲೇ ಈಗ ರಾಜ್ಯ ವಕ್ಫ್ ಮಂಡಳಿಯಲ್ಲಿ ಅಕ್ರಮ ಆರೋಪ ಕೇಳಿಬಂದಿದೆ. ಮಂಡಳಿಯ ಮಾಜಿ CEO ಜುಲ್ಫಿಕರ್ ಉಲ್ಲಾ ವಿರುದ್ಧ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. ಯಾಕೆ ಅಂದರೆ ವಕ್ಫ್ ಬೋರ್ಡ್ ಮುಖ್ಯ ಲೆಕ್ಕಾಧಿಕಾರಿ ಮೀರ್ ಅಹಮದ್ ಅಬ್ಬಾಸ್ ಒಂದು ದೂರನ್ನು ಕೊಟ್ಟಿದ್ದಾರಂತೆ. ವಕ್ಫ್ ಮಂಡಳಿ ಆಸ್ತಿಯನ್ನು ಮಾರಾಟ ಮಾಡಿದ್ದಾರೆ ಅನ್ನೋ ಸಂಬಂಧ 4 ಕೋಟಿ ಹಣ ಮಂಡಳಿಯ ಬ್ಯಾಂಕ್ ಖಾತೆಗೆ ಬಂದಿರುತ್ತೆ. ಈ ಹಣವನ್ನು 2016ರಲ್ಲಿ ಚಿಂತಾಮಣಿಯ ವಿಜಯ ಬ್ಯಾಂಕ್ಗೆ ಜುಲ್ಫಿಕರ್ ಉಲ್ಲಾ ವರ್ಗಾವಣೆಯನ್ನು ಮಾಡಿಕೊಂಡಿದ್ದಾರೆ. CEO ಹೆಸರಿನಲ್ಲಿ 2 ಚೆಕ್ಗಳ ಮೂಲಕ ಫಿಕ್ಸೆಡ್ ಡಿಪಾಸಿಟ್ ಕೂಡ ಮಾಡಿದ್ದಾರೆ. ಇದರಿಂದ ವಕ್ಫ್ ಮಂಡಳಿಗೆ 8 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ದೂರನ್ನು ಕೊಟ್ಟಿದ್ದಾರೆ. ಸಂಸ್ಥೆಯ ಗಮನಕ್ಕೆ ತರದೆ ಹಣ ವರ್ಗಾವಣೆ ಮಾಡಿ ನಂಬಿಕೆ ದ್ರೋಹ ಎಸಗಿದ್ದಾರೆ ಅಂತ ಮೀರ್ ಅಹಮದ್ ಅಬ್ಬಾಸ್ 2024 ಜೂನ್ 12ರಂದು ದೂರನ್ನು ಕೊಟ್ಟಿದ್ದಾರೆ. ಇಲ್ಲಿ ವಕ್ಫ್ ಬೋರ್ಡ್ನಲ್ಲಿ ನಡೆದಿರ್ತಕ್ಕಂಥ ಹಗರಣಗಳ ಬಗ್ಗೆ ಸರ್ಕಾರ ಒಂದು ಸಮಿತಿ ರಚನೆ ಮಾಡಿ ಸಮಿತಿ ಅದಕ್ಕೊಂದು ರಿಪೋರ್ಟ್ ಕೊಟ್ಟು ಎಲ್ಲ ಆಯಿತು. ಆ ರಿಪೋರ್ಟನ್ನು ಇನ್ನೂ ಹಾಗೆ ಇಟ್ಕೊಂಡಿದ್ದಾರೆ, ಟೇಬಲ್ ಮಾಡೇ ಇಲ್ಲ. ಆಗ ಗೊತ್ತಾಗುತ್ತೆ ಇದು ಏನೇನೂ ಅಲ್ಲ, ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ನಡೆದಿದೆ ಅಂತ. ಯಾಕಪ್ಪ ಯಾವ ಸರ್ಕಾರಗಳು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಈಗಾಗಲೇ ಜೈಲು ವಾಸ ಅನುಭವಿಸ್ತಾ ಇರೋದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಜೈಲು ಪಾಲಾದ ಮೇಲೆ ಐಷಾರಾಮಿ ಜೀವನದಿಂದ ವಂಚಿತರಾಗಿರುವ ದರ್ಶನ್ ಮಾನಸಿಕ ಹಾಗೂ ದೈಹಿಕವಾಗಿ ಕುಗ್ಗೋಗಿದ್ದಾರೆ. ಒಂದು ಕಡೆ ಮನೆ ಊಟ ತಿನ್ನೋದಕ್ಕೂ ಅನುಮತಿ ಸಿಗದೆ ಜೈಲೂಟಕ್ಕೆ ಕಡಿವಾಣ ಹಾಕಿದಾರಂತೆ. ಇವರು ಜೈಲೂಟ ಇವ್ರಿಗೆ ಒಗ್ತಾ ಇಲ್ಲ, ತಾವೇ ಕಡಿವಾಣ ಹಾಕ್ಕೊಂಡಿದ್ದಾರೆ. ಜೈಲೂಟ ದೇಹಕ್ಕೆ ಒಗ್ಗದ ಕಾರಣ ದಿನಕ್ಕೆ 2 ಹೊತ್ತು ಮಾತ್ರ ಆಹಾರ ಸೇವನೆ ಮಾಡ್ತಾ ಇದ್ದಾರಂತೆ. ಬೆಳಗ್ಗೆ ಮತ್ತು ಮಧ್ಯಾಹ್ನ ಮಾತ್ರ ಊಟ ತಿಂದು ಸುಮ್ಮನಾಗ್ತಿದ್ದಾರೆ, ರಾತ್ರಿ ಹೊತ್ತು ಊಟ ಮಾಡ್ತಿಲ್ಲ. ಜೊತೆಗೆ 8ರಿಂದ 10 kg ತೂಕ ಕೂಡ ಇಳಿದಿದ್ದಾರೆ ಅಂತ ಹೇಳಲಾಗ್ತಾ ಇದ್ದಾರೆ. ಇಷ್ಟಾದರೂ ದರ್ಶನ್ ಫಿಟ್ನೆಸ್ಗೋಸ್ಕರ ಹಾತೊರಿತಾ ಇದ್ದಾರೆ. ಸದಾ ಜಿಮ್ಗೆ ಹೋಗಿ ದೇಹ ದಂಡಿಸ್ತಾ ಇದ್ದ ದರ್ಶನ್ಗೆ ಜೈಲಿನಲ್ಲಿ ಅಂತಹ ಸೌಲಭ್ಯಗಳು ಯಾವುದೂ ಇಲ್ಲದ ಕಾರಣ ಅಲ್ಲೇ ಏನೋ ಡಿಪ್ಸ್ ಹೊಡೆಯೋದು ಎಲ್ಲ ವ್ಯಾಯಾಮ ಫ್ರೀ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ದರ್ಶನ್ ಅಭಿಮಾನಿಗಳು ಮಾತ್ರ ಯಾವುದೇ ಕಾರಣಕ್ಕೂ ದರ್ಶನ್ ಬಿಟ್ಕೊಡ್ತಿಲ್ಲ. ಯಾಕೆ ಅಂದರೆ ಗದಗದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ದರ್ಶನ್ ಫ್ಯಾನ್ಸ್ ದರ್ಶನ್ ಬಿಡುಗಡೆಯಾಗಲಿ ಅಂತ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ಹೊತ್ತಿದ್ದಾರೆ. ಡೆವಿಲ್ ಸಿನಿಮಾದ ಪೋಸ್ಟರ್ ಇಟ್ಟು ಪೂಜೆಯನ್ನು ಸಲ್ಲಿಸಿದ್ದಾರೆ. ಇನ್ನು ದರ ಏರಿಕೆಗಳಿಂದ ರಾಜ್ಯದ ಜನ ಎಷ್ಟೇ ಕಂಗೆಟ್ಟಿದ್ರೂ ಕೂಡ ರಾಜ್ಯ ಸರ್ಕಾರ ಮಾತ್ರ ಹಠಕ್ಕೆ ಬಿದ್ದವರಂಗೆ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಇಷ್ಟು ದಿನ ತೈಲ ದರ ಏರಿಕೆಯ ಸಂಕಷ್ಟ ಅನುಭವಿಸಿದ್ದ ಜನರಿಗೆ ಈಗ ಬಸ್ ಟಿಕೆಟ್ ದರ ಹೆಚ್ಚಳದ ಶಾಕ್ ಎದುರಾಗಿದೆ. ನಿಗಮಾಧ್ಯಕ್ಷರುಗಳು ಹೇಳಿಕೆ ಕೊಡ್ತಾ ಇದ್ದಾರೆ. KSRTC ನಿಗಮದ ಅಧ್ಯಕ್ಷ SR ಶ್ರೀನಿವಾಸ್ ಬಸ್ ಟಿಕೆಟ್ ದರ ಹೆಚ್ಚಳದ ಸುಳಿವನ್ನು ಕೊಟ್ಟಿದ್ದಾರೆ. ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದ್ದಾರೆ, ನಾವು ಮಾಡಬೇಕು ಅಂತ. ಇನ್ನು ಬೆಳಗಾವಿನಲ್ಲಿ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಾಧ್ಯಕ್ಷ ರಾಜು ಕಾಗೆ ಕೂಡ ಇದೇ ರೀತಿ ಪ್ರತಿಕ್ರಿಯೆ ಕೊಟ್ಟು ಸದ್ಯದಲ್ಲೇ ದರ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಮದ್ಯ ಹಾಗೂ ಲೇಟ್ ನೈಟ್ ಪಾರ್ಟಿ ಪ್ರಿಯರು ಖುಷಿ ಪಡ್ತಕ್ಕಂಥ ಒಂದು ವಿಚಾರ ಇದೆ. ತಡರಾತ್ರಿ 2 ಗಂಟೆವರೆಗೂ ಬಾರ್ ಮತ್ತು ಪಬ್ ರೆಸ್ಟೋರೆಂಟ್ ಓಪನ್ ಇರಿಸೋದಕ್ಕೆ ಬೃಹತ್ ಬೆಂಗಳೂರು ಹೋಟೆಲ್ ಸಂಘದವರು ಮನವಿ ಮಾಡಿದ್ದಾರೆ. ಅಬಕಾರಿ ಸಚಿವರಿಗೆ ಲೈಸೆನ್ಸ್ ನವೀಕರಣದ ಸಮಸ್ಯೆಯನ್ನು ಮುಂದಿಟ್ಟಿರುವ ಹೋಟೆಲ್ ಸಂಘದವರು ತಡರಾತ್ರಿ 2 ಗಂಟೆವರೆಗೆ ವ್ಯಾಪಾರ ನಡೆಸೋದಕ್ಕೆ ಅನುಮತಿ ಕೊಡುವಂತೆ ಮನವಿ ಮಾಡಿದ್ದಾರೆ. ಲೈಸೆನ್ಸ್ ನವೀಕರಣಕ್ಕೆ ಆನ್ಲೈನ್ ಸಮಸ್ಯೆ ಎದುರಾಗಿದೆ. ಹೆಚ್ಚು ಶುಲ್ಕ ಕಟ್ಟಿದ್ರೂ ಲೈಸೆನ್ಸ್ ಸಿಗ್ತಾ ಇಲ್ಲ. ಅತ್ತ ಕಾನೂನು ಸಬಲೀಕರಣ ಮಾಡದೆ ಸುಮ್ಮನೆ ನೋಟಿಸ್ ಕೊಟ್ಟು ವ್ಯಾಪಾರಕ್ಕೆ ತೊಂದರೆ ಕೊಡ್ತಿದ್ದಾರೆ ಅಂತ ಅಬಕಾರಿ ಸಚಿವ ತಿಮ್ಮಾಪುರಿಗೆ ಮನವಿ ಮಾಡಿಕೊಂಡು ಅಳಲು ತೋಡ್ಕೊಂಡಿದ್ದಾರೆ. ಇನ್ನು ಬೆಂಗಳೂರಿನ ದಾಸರಳ್ಳಿ ಕ್ಷೇತ್ರದ ಪೀಣ್ಯ ಸೆಕೆಂಡ್ ಸ್ಟೇಜ್ ಬಸ್ ಸ್ಟಾಪ್ ಬಳಿ ಪ್ರೌಢಶಾಲೆ ಪಕ್ಕದಲ್ಲೇ ಹೊಸ ಬಾರ್ ಓಪನ್ ಮಾಡ್ತಿರೋದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲೆಗೂ ಬಾರ್ಗೂ 40 ಮೀಟರ್ ದೂರ ಕೂಡ ಇಲ್ಲ ಅಂತ ಅಲ್ಲಿನ ಸ್ಥಳೀಯ ಮಹಿಳೆಯರು ವಿರೋಧಿಸಿದ್ದಾರೆ.